ನೋಡಿ, ದೋಸ್ತಿ ಪಡೆ ಜೆಡಿಎಸ್ ಮತ್ತು ಬಿಜೆಪಿ ಇದ್ರ ನಡುವೆ ಆಗಾಗ ಸ್ವಲ್ಪ ಏನೋ ಅಸಮಾಧಾನ ಅದು ಇದೆಲ್ಲ ಇದೆ, ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವಂತ ಮಾತುಗಳು ಕೇಳ್ತಾ ಇರ್ತೀವಿ. ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಸಭೆ ಸಮನ್ವಯ ಸಾಧಿಸೋದಕ್ಕೆ ಮೈತ್ರಿ ನಾಯಕರು ಒಂದು ಸಭೆಯನ್ನ ಮಾಡಿಕೊಂಡಿದ್ದಾರೆ. ಅದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಜಂಟಿ ಹೋರಾಟ ಸದನದಲ್ಲಿ ಸರ್ಕಾರದ ವಿರುದ್ಧ ಮೈತ್ರಿ ಸಮರ ಎಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಿಕೊಳ್ಳೋದು. ಒಂದು ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಒಟ್ಟಿಗೆ ಸೇರಿ ಹೇಗೆ ಅದನ್ನ ಹೋರಾಟ ಮಾಡುವಂಥದ್ದು ಅಥವಾ ಜೊತೆ ಸೇರಿ ಸಮನ್ವಯವಾಗಿ ಹೇಗೆ ಅದನ್ನ ಸಾಧಿಸೋದು, ಜೊತೆಗೆ ಸದನದಲ್ಲಿ ಅದನ್ನ ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿ ಚರ್ಚೆ ಮಾಡೋದು, ಎಲ್ಲದರ ಕುರಿತಾಗಿ ಒಂದಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ ಅಂತ. ಸಮನ್ವಯ ಸಮಿತಿ ರಚನೆಯ ಬಗ್ಗೆ ಚರ್ಚೆ ಮಾಡ್ತಾರೆ. ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡೋಣ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಸಭೆ ಇದೆ. ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಆರ್ ಅಶೋಕ್ ಇವರೆಲ್ಲರೂ ಕೂಡ ಭಾಗಿಯಾಗಿರೋರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು, ಒಂದು ಕಡೆ ದೋಸ್ತಿ ಪಡೆ ನಡುವೆ ಎಲ್ಲವೂ ಸರಿಯಿಲ್ಲ ಅಂತ ಒಂದಷ್ಟು ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ. ಈಗ ಈ ಸಭೆ ಮತ್ತೆ ಮುಂದಿನ ತಯಾರಿ ಇವೆಲ್ಲವೂ ಕೂಡ ಹೇಗಿರುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದು. ದೇವಿತ್, ಖಂಡಿತವಾಗ್ಲು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಜೊತೆಯಲ್ಲಿ ಜೆಡಿಎಸ್ ಮೈತ್ರಿ ಆಯಿತು. ಮೈತ್ರಿಯಾಗಿ ಬಹುತೇಕ 2.5 ವರ್ಷಗಳ ಕಳೀತಾ ಬಂದಿರತಕ್ಕಂಥದ್ದು. ಆದ್ರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮನ್ವಯತೆ ಇಲ್ಲ ಅನ್ನುವಂಥದ್ದು. ಸೊ ಆದ್ರೆ ಈಗಾಗಲೇ ಸಮನ್ವಯ ಸಮಿತಿಯ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಆದ್ರೆ ಇವತ್ತು ಒಂದಷ್ಟು ಲೆಕ್ಕಾಚಾರಗಳ ಪ್ರಕಾರ ಆ ಒಂದು ತಂಡದ ಸದಸ್ಯರು ಭಾಗಿಯಲ್ಲ. ಅದನ್ನು ಹೊರತುಪಡಿಸಿ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಕುಮಾರಸ್ವಾಮಿ ಅವರನ್ನು ಹೊರತುಪಡಿಸಿದ್ರೆ ಬಹುತೇಕ ಈ ಒಂದು ಇವತ್ತು ನಡೀತಾ ಇರತಕ್ಕಂಥ ಸಮನ್ವಯ ಸಮಿತಿ ಸಭೆಯಲ್ಲಿ ಬೇರೆ ಬೇರೆಯವರು ಭಾಗಿಯಾಗಿದ್ದಾರೆ. ಸೊ ಪ್ರಮುಖವಾಗಿ ನೋಡೋದಾದ್ರೆ ಇವತ್ತಿನ ಸಭೆಯ ಅಜೆಂಡಾವನ್ನ ನೋಡೋದಾದ್ರೆ ಇದೇ ಆಗಸ್ಟ್ 13ರಿಂದ ವಿಧಾನಸಭೆ ಉಭಯ ಸದನಗಳು ಕೂಡ ಅಧಿವೇಶನ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು, ಸರ್ಕಾರವನ್ನ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ನಾಳೆಯಿಂದ ಬಿಡದಿ ರೈತರ ಪರವಾಗಿ ಪಾದಯಾತ್ರೆಯನ್ನ ಜೆಡಿಎಸ್ ಆರಂಭಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದಿನಾಂಕವನ್ನು ಕೂಡ ಘೋಷಣೆ ಮಾಡಿತ್ತು. ಇದರ ನಡುವೆ ಬಿಜೆಪಿ ಕೂಡ ಏನು ಪಾದಯಾತ್ರೆ ಮಾಡೋದಾಗಿ ಘೋಷಣೆಯನ್ನ ಮಾಡಿತ್ತು. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಘೋಷಣೆ ಮಾಡಿದ್ರು. ಆದ್ರೆ ಜೆಡಿಎಸ್ ಒಂಟಿಯಾಗಿ ಈಗ ಪಾದಯಾತ್ರೆಯನ್ನ ಆರಂಭಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿ ಜೊತೆಯಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಬಹಳ ದೊಡ್ಡ ಅನುಮಾನ ಇದೆ. ಅದನ್ನು ಕೂಡ ಈಗ ತೀರ್ಮಾನವನ್ನು ಮಾಡ್ತಾರೆ. ಬಹುತೇಕ ಪಾದಯಾತ್ರೆ ಸಂಪೂರ್ಣವಾಗಿ ಇಲ್ಲದೆ ಹೋದ್ರೂ ಕೂಡ ಆರಂಭದಲ್ಲಿ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಆ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಉದ್ಘಾಟನೆಯಲ್ಲಿ ಒಂದಷ್ಟು ದೂರ ಹೆಜ್ಜೆಯನ್ನು ಹಾಕಿ ರೈತರಿಗೆ ನಾವು ಕೂಡ ಬೆಂಬಲವನ್ನು ಕೊಡ್ತಿದ್ದೇವೆ, ಮೈತ್ರಿಯಾಗಿ ನಾವಿಬ್ಬರು ಕೂಡ ಬಿಜೆಪಿ ಜೆಡಿಎಸ್ ರೈತರ ಜೊತೆಯಲ್ಲಿದೆ, ಸರ್ಕಾರ ಕೂಡಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಮತ್ತು ಇಡೀ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ. ಇದೇ ವಿಚಾರವನ್ನ ಸದನದಲ್ಲೂ ಕೂಡ ಎತ್ತುವಂತದ್ದು. ಸೊ ಇದನ್ನು ಹೊರತುಪಡಿಸಿ ಕೆಪಿಸಿಸಿಯಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಭ್ರಷ್ಟಾಚಾರ, ಸಚಿವ ನಾಗೇಂದ್ರ ಅವರಿಗೆ ಈ ಹಿಂದೆ ವಾಲ್ಮೀಕಿ ನಿಗಮದಲ್ಲಿ ಇದ್ದಂತ ಏನು ಹಗರಣ ಏನಾಗಿತ್ತು ಅದು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು, ಮತ್ತೆ ಸಚಿವ ಸ್ಥಾನ ಕೊಟ್ಟಿರೋದ್ರ ಬಗ್ಗೆ ವಿಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಹೀಗೆ ಹಲವು ಅನೇಕ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡಲಿಕ್ಕೂ ಕೂಡ ಒಂದಷ್ಟು ತಯಾರಿಯನ್ನು ಮಾಡ್ತಾ ಇದೆ. ಆ ವಿಚಾರಗಳಲ್ಲಿ ಯಾವ ವಿಚಾರವನ್ನ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಸರ್ಕಾರವನ್ನ 2 ವಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿ ಯಾವ ರೀತಿಯಾಗಿ ಸರ್ಕಾರವನ್ನು ಮಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆ ನಡೀತಾ ಇರತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿಗಾಗಿ.